ಈಗಾಗಲೇ ನಾವು ಯಾರು ಕ್ರೀಡಾಪಟುಗಳಿರ್ತಾರೆ, ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಿರ್ತವೆ, ಅವರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಸುಮಾರು 2% ಅಲ್ಲ, 3%, 7%. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ 3%, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ 3%, ಬೇರೆ ಡಿಪಾರ್ಟ್ಮೆಂಟ್ಗಳೆಲ್ಲ 2%. ಹಾಗಾಗಿ ಅನೇಕ ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು, ಕಾನ್ಸ್ಟೇಬಲ್ಗಳು ಆಗಿರ್ತಕ್ಕಂಥದ್ದು ಸಾಧ್ಯ ಆಗ್ತದೆ. ಹೀಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ನಾವು 2% ಕೊಟ್ಟಿರೋದ್ರಿಂದ ಉದ್ಯೋಗದಲ್ಲೂ ಕೂಡ ಕ್ರೀಡಾಪಟುಗಳಿಗೆ ಉದ್ಯೋಗ ದೊರಕಿಸಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಯಾರು ಸ್ಪೋರ್ಟ್ಸ್ ಚಿಲ್ಡ್ರನ್ ಇರ್ತಾರೆ ಅವರಿಗೆ ಎಕ್ಸಾಮಿನೇಷನ್ನಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಅಂತ ಹೇಳ್ತಾ ಇದೀಯ ನೀನು. ಕೊಡಕ್ಕೆ ಬರ್ತದ ಹಂಗೆ? ಇದ್ರ ಬಗ್ಗೆ ಪರಿಶೀಲನೆ ಮಾಡುತ್ತೇನೆ. ಯಾಕಂದ್ರೆ ನಾನು ಘೋಷಣೆ ಮಾಡಿದ ಮೇಲೆ ಕೊಡ್ಲೇಬೇಕು. ಅದಕ್ಕೋಸ್ಕರ ನಿಮಗೆ ಪರೀಕ್ಷೆಯಲ್ಲಿ, ಯಾಕಂದ್ರೆ ನೀವು ಕ್ರೀಡೆ ಜೊತೆಗೆ ಓದನ್ನು ಕೂಡ ಮುಂದುವರಿಸಬೇಕಾಗ್ತದೆ, ವಿದ್ಯಾವಂತರು ಆಗ್ಬೇಕಾಗ್ತದೆ, ನೀವು ಕ್ರೀಡಾಪಟುಗಳು ಆಗ್ಬೇಕಾಗ್ತದೆ. ಅದಕ್ಕೋಸ್ಕರ ಅನೇಕ ಜನರಿಗೆ ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದ ಬಹಳಷ್ಟು ಸಮಯ ವ್ಯಯ ಆಗ್ತದೆ. ಅದಕ್ಕಾಗಿ ನಾನು ಪರೀಕ್ಷೆಗಳಲ್ಲಿ ಯಾರು ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ ಅವರಿಗೆ ಗ್ರೇಸ್ ಮಾರ್ಕ್ಸ್, ಕೃಪಾಂಕಗಳು ಕೊಡ್ತಕ್ಕಂಥದ್ರ ಬಗ್ಗೆ ಗಂಭೀರವಾಗಿ ನಮ್ಮ ಸರ್ಕಾರ ಆಲೋಚನೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ನಿಮ್ಮೆಲ್ಲರಿಗೂ ಗೆಲ್ಲೇಬೇಕು ಅಂತೇಳಿ ಬಯಸ್ತೇನೆ. ಆದರೆ ಎಲ್ಲರೂ ಗೆಲ್ಲಲಿಕ್ಕಾಗಲ್ಲ. ಗೆದ್ದವ್ರಿಗೂ ಶುಭಾಶಯಗಳು, ಸೋತವ್ರಿಗೂ ಶುಭಾಶಯಗಳು. ನೀವು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದಿರಲ್ಲ, ಸುಮಾರು 5,000 ಜನ ಜಿಲ್ಲೆಗಳ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಇಂಥ ಮಿನಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀರಿ. ಅದಕ್ಕೋಸ್ಕರ ನೀವೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.